ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಿಂಗಲ್ ಎಗ್ ಮಿಷಿನಲ್ಲಿ ಸ್ಯಾರಿ ಟೆಸಲ್ಸ್ನ ಹಾಕಿದ್ದೀನಿ. ಒಂದು 3 ಸ್ಯಾರಿಗೆ ಹಾಕಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ನೋಡ್ಕೊಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಈಗಾಗಲೇ 2 ಸೀರೆಗೆ ಹಾಕಿದ್ದೀನಿ. ಇದು ಒಂದು ಹಾಕಿದ್ದೀನಿ, ಇದು ಮಿಷಿನಲ್ಲೇ ಇದೆ. ಇದು ಯಾವ ರೀತಿ ಇದೆ ಅಂತ ಫಸ್ಟ್ ತೋರಿಸ್ಬಿಟ್ಟು ಮತ್ತೆ ಇನ್ನೂ 2 ಸೀರೆನ ಆಮೇಲೆ ತೋರಿಸ್ತೀನಿ. ನೋಡಿ, ಈ ಥರ ಇದೆ ಸ್ಯಾರಿ ಟೆಸಲ್ಸು. ಈ ಥರ ಇದೆಯಲ್ಲ, ಇದು ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿರೋದು. 3 ಸೀರೆಗೂ ಅಷ್ಟೇ ಅವರೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಒಂದು ಪ್ಯಾಚು ಇಲ್ಲಿವರೆಗೂ ಬರುತ್ತೆ. ನಾವು ಇದನ್ನು 4 ಸರಿನೂ ಜಾಯಿನ್ ಮಾಡಿಕೊಂಡು ಈ ಥರ ಹಾಕಬೇಕು. ಒಂದೇ ಸರಿ ಇಷ್ಟುದ್ದನೂ ಬರಲ್ಲ. ಒಂದು ಇಷ್ಟಿಷ್ಟು ಬರುತ್ತಲ್ಲ, ಇದು ಹ್ಯಾಂಡ್ದು ಡಿಸೈನು. ಇದು ತಗೊಂಡು ಸೈಡಲ್ಲಿ ಇದಕ್ಕೆ ಜಾಯಿನ್ ಆಗೋ ಥರ ನೋಡಿಕೊಂಡು ನಾವು ಇದನ್ನು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ. ಫ್ರೆಂಡ್ಸ್, ಇದು ಸಿಂಗಲ್ ಹೆಡ್ ಮಿಷಿನ್ 3R ತೊಗೊಂಡಿದ್ದೀನಲ್ಲ, ಫ್ಯೂಚರ್ ಮಾಡಲು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗ್ತಾಯಿದೆ. ದೊಡ್ಡ ಫ್ರೇಮಲ್ಲಿ ಇದು ಬಂದು 20x48 ಫ್ರೇಮ್ ಸೈಜ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಯಾರೀಸ್ಗೆಲ್ಲನೂ. ಸ್ಯಾರಿ ಟೆಸಲ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಸ್ಯಾರಿಗೂ ಅಷ್ಟೇ, ಪ್ಲೇನ್ ಸ್ಯಾರಿ ತೊಗೊಂಡು ನಾವು ವರ್ಕ್ ಕೂಡ ಮಾಡ್ಕೋಬೋದು. ಹಾಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಚಿಕ್ಕ ಫ್ರೇಮಲ್ಲಾದರೆ ನಾವು ಕ್ಲಾತ್ನ ತೆಗಿಬೇಕು, ಮತ್ತೆ ಹಾಕ್ಕೋಬೇಕು, ಈ ಥರ ಆಗುತ್ತೆ. ಆದರೆ ಈ ಫ್ರೇಮಲ್ಲಿ ಒಂದೇ ಸರಿಗೆ ಬರುತ್ತೆ. ಹಾಗೆ ಸ್ಯಾರೀಸ್ಗೆ ಹಾಕುವಾಗ ತುಂಬ ಸರಿ ಹಾಕೋಷ್ಟಿರಲ್ಲ. ಒಂದು 3-4 ಸರಿ ಕಂಪ್ಲೀಟ್ ಆಗಿಬಿಡುತ್ತೆ. ಅದರಲ್ಲಾದರೆ ತುಂಬ ಸರಿನೇ ನಾವು ತೆಗೆದು ಹಾಕಿ ಸೈಡ್ ಜಾಯಿನ್ ಎಲ್ಲ ನೀಟಾಗಿ ಬರಲ್ಲ. ಇದು ತುಂಬಾ ಚೆನ್ನಾಗಿ ನಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ನಾನಿವತ್ತು ಒಂದು 3 ಸ್ಯಾರಿಗೆ ಈ ಥರ ಸ್ಯಾರಿ ಟೆಸಲ್ಸ್ನ ಹಾಕ್ತಾಯಿದ್ದೀನಿ. ಈ ಥರ ಮಾಡಿಬಿಟ್ಟು ಕಟ್ ವರ್ಕ್ ಮಾಡಿ, ಹಾಗೆ ಇದನ್ನು ಮೊಬೈಲ್ ಸ್ಯಾಲ್ರಿಂಗ್ ಬರುತ್ತಲ್ವ, ಅದರಲ್ಲಿ ಕಟ್ ಮಾಡಿ, ಹಾಗೆ ಇದಕ್ಕೆ ಬೀಡ್ಸ್ ಸಹ ಹಾಕಿದ್ದೀನಿ. ಅದು ಕೂಡ ತೋರಿಸ್ತೀನಿ. ಹಾಗೆ ಇದಕ್ಕೆ ಈ ಥರ ಫ್ರೇಮ್ಗೆ ಸೆಟ್ ಮಾಡ್ಕೊಂಡಿದ್ದೀವಲ್ಲ ಈಗ ಕ್ಲಾತ್ನ, ಅಂದರೆ ಸ್ಯಾರಿನ ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಸೈಡು ಒಂದು ದಾರದಲ್ಲಿ ಕಟ್ಕೋಬೇಕು. ಯಾವ ರೀತಿ ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸ್ಯಾರಿ ಪೂರ್ತಿ ಈ ಥರ ಕೆಳಗಡೆ ಬಿಟ್ಬಿಟ್ಟಿರ್ತೀವಲ್ಲ, ಇದು ಜಾಸ್ತಿ ಅಗಲ ಇದ್ದರೆ ಹೋಗಿ ಬಂದು ಫ್ರೇಮ್ ಮೂವ್ ಆದಾಗೆಲ್ಲನೂ ಸ್ಯಾರಿ ಎಲ್ಲ ಒಂಥರ ಡಿಸ್ಟರ್ಬೆನ್ಸ್ ಥರ ಇರುತ್ತೆ. ಅದಕ್ಕೆ ನಾನು ಈ ಥರ ಸ್ಯಾರಿನ ಇಲ್ಲಿ ಹಿಂದೆ ಒಂದು ದಾರ ಕಟ್ಟಿಟ್ಟಿದ್ದೀನಿ. ಹಾಗೆ ಇನ್ನೂ ಒಂದು ಸ್ಯಾರಿ ತೋರಿಸ್ತೀನಿ. ಇದು ಬಂದು ನೆನ್ನೆ ಕಂಪ್ಲೀಟ್ ಆಯ್ತಿದ್ದು. ನೋಡಿ, ಈ ಥರ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇದು ಬೀಡ್ಸ್ ಬಂದು ಇಷ್ಟೇ ಇರಲಿ ಅಂತ ಹೇಳಿದ್ರು, ಅದಕ್ಕೆ ನಾನು ಈ ಥರ ಹಾಕಿದ್ದೀನಿ. ಈ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇನ್ನೂ ಒಂದು ಸ್ಯಾರಿದು ತೋರಿಸ್ತೀನಿ. ಸ್ಯಾರಿ ಬಂದು ಈ ಥರ ಇದೆ, ರಾಮ ಗ್ರೀನು. ಇದಕ್ಕೆ ಅವರು ಈ ಥರ ಟೆಸಲ್ಸ್ ಹಾಕ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇಲ್ಲೂ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಒಂದು ಮಿಡ್ಲಲ್ಲಿ ಹಾಕ್ಬೋದು, ಆದರೆ ತುಂಬ ಗ್ರ್ಯಾಂಡಾಗಿರುತ್ತೆ ಅಂತೇಳಿ ಇಷ್ಟೇ ಸಿಂಪಲಾಗಿರಲಿ ಅಂದ್ಬಿಟ್ಟು ಇಷ್ಟು ಮಾತ್ರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದು ಫಿನಿಶಿಂಗ್ ಆಯಿತು. ಇದನ್ನು ತೆಗೆದುಬಿಟ್ಟು ಹಾಗೆ ಅದನ್ನು ಕಟ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಬೀಡ್ಸ್ ಹಾಕಬೇಕು.
ಫ್ರೆಂಡ್ಸ್, ಈ ಮಿಷಿನ್ಗೆ ತುಂಬ ಜಾಗ ಮಾತ್ರ ಜಾಸ್ತಿ ಬೇಕು, ಅದೊಂದೇ ಪ್ರಾಬ್ಲಮ್ಮು. ಇಲ್ಲಾಂದರೆ ತುಂಬಾ ಚೆನ್ನಾಗಿದೆ ಮಿಷಿನ್ ಏನೋ. ಈ ಮಿಷಿನ್ಗೆ ತುಂಬ ಪ್ಲೇಸ್ ಜಾಸ್ತಿ ಬೇಕು, ಅದೊಂದೇ ಪ್ರಾಬ್ಲಮ್ ನನಗೆ ಆಗಿರೋದು. ಈಗ ಮನೆ ಬೇರೆ ಚಿಕ್ಕದಲ್ವಾ, ಹಾಗಾಗಿ ತುಂಬ ಜಾಗ ಇದಕ್ಕೆ ಜಾಸ್ತಿ ಬೇಕು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ತಗೊಂಡ್ಬಿಟ್ಟಿದ್ದೀನಿ. ಈಗ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹಾಲಲ್ಲೇ ಇಟ್ಕೊಂಡಿದ್ದೀನಿ. ದೊಡ್ಡ ಫ್ರೇಮ್ಗೆ ಎಷ್ಟೊಂದು ಕ್ಲಿಪ್ಸ್ ಇದೆ ನೋಡಿ ಫ್ರೆಂಡ್ಸ್, ಇಷ್ಟು ಕ್ಲಿಪ್ಪು ಹಾಕಲೇಬೇಕು. ಈಗ ಈ ದಾರನ ತೆಗೆದುಬಿಡೋಣ. ಈ ಥರ ದಾರ ಕಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಫ್ರೇಮ್ ಆ ಕಡೆ ಈ ಕಡೆ ಮೂವ್ ಆದಾಗೆಲ್ಲನೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ, ಯಾಕಂದರೆ ಸ್ಯಾರಿ ತುಂಬ ದೊಡ್ಡದಾಗಿರುತ್ತಲ್ಲ ಅದಕ್ಕೆ. ಹಾಗೆ ಇದಕ್ಕೆ ಕ್ಯಾನ್ವಾಸ್ ಕೂಡ ಹಾಕ್ಕೋಬೇಕು. ಹಾಗೆ ಫ್ರೇಮ್ಗೆ ಫಿಟ್ ಮಾಡೋಕ್ಕೂ ಮುಂಚೆ ನೋಡಿ, ಈ ಕಡೆ ಮತ್ತು ಈ ಕಡೆ ಮತ್ತು ಇಲ್ಲಿ ನಾನು 3 ಕಡೆ ಲೈನಿಂಗ್ನ ಜಾಯಿನ್ ಮಾಡಿದ್ದೀನಿ. ಇಲ್ಲ ಅಂದರೆ ಫ್ರೇಮ್ಗೆ ಸೆಟ್ ಆಗಲ್ವಲ್ಲ, ಅದಕ್ಕೆ ಈ ಥರ ಜಾಯಿನ್ ಮಾಡಿಕೊಂಡು ಆಮೇಲೆ ಫ್ರೇಮ್ಗೆ ಫಿಟ್ ಮಾಡಬೇಕು. ಇಲ್ಲ ಅಂದರೆ ಸೆಟ್ ಆಗಲ್ಲ ಅದಕ್ಕೆ. ಇಲ್ಲ ಅಂದರೆ ತುಂಬ ಕಡಿಮೆ ಬರುತ್ತೆ, ಇಲ್ಲ ಜಾಸ್ತಿ ಬರುತ್ತೆ. ಈಗ ಸ್ಯಾರಿ ಬಂದು ಕಡಿಮೆ ಇರುತ್ತಲ್ಲ, ಫ್ರೇಮ್ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಕರೆಕ್ಟಾಗಿ ಈ ಥರ ಪೀಸ್ ಜಾಯಿನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದು ಬಂದು ಸ್ಯಾರಿ ಬಂದು ಮೆರೂನ್ ಇದೆ, ಮೆರೂನ್ ಮತ್ತು ಗೋಲ್ಡು. ಅದಕ್ಕೆ ನಾನು ಮೆರೂನ್ ಮತ್ತು ಗೋಲ್ಡ್ ಎರಡೇ ಕಲರೇ ಹಾಕಿದ್ದೀನಿ. ಆಪೋಸಿಟ್ ಕಲರ್ ಇದ್ದರೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಬಂದು ಒಂದೇ ಕಲರ್ ಇದೆಯಲ್ಲ, ಅದಕ್ಕೆ ಗೋಲ್ಡ್ ಮತ್ತು ಮೆರೂನ್ನ ಯೂಸ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.